ಎಲ್ಲ ಈ ಸಮಾಜದ ಮುಖಂಡರಿಗೆ ಕೇಳ್ತಾ ಇದ್ದೀನಿ, ಇದೇನಾ ಶಾಂತಿ? ಎಷ್ಟು ರಕ್ತ ಹರಿಸ್ತಾ ಇದ್ದೀರಿ? ಯಾಕೆ ಹರಿಸ್ತಾ ಇದ್ದಾರೆ? ಅಮಾಯಕರವರು ಅವ್ರು ಏನು ಮಾಡಿದ್ರು ನಿಮಗೆ? ಏನು ತೊಂದರೆ ಮಾಡಿದ್ರು ನಿಮಗೆ? ಸೊ ಈ ರೀತಿಯ ರಕ್ತ ಹರಿಸೋದು ಶಾಂತಿ ಅಲ್ಲ. ಇದು ದ್ರೋಹ, ಇದು ದೇಶದ್ರೋಹ, ಇದು ಸಮಾಜದ್ರೋಹ, ಇದು ಸೊ ಕಂಟಕ ಆಗಿದ್ರಿ. ಕ್ರೌರ್ಯ, ರಾಕ್ಷಸಿ ಪ್ರವೃತ್ತಿ ಇದು. ಸೊ ಈ ರೀತಿಯ ಡಾಕ್ಟರ್ಗಳು 6 ಜನ ಡಾಕ್ಟರ್ಗಳು, ಏನು ಡಾಕ್ಟರ್ ಕೆಲಸ ಏನ್ರಿ? ನೀವು ಯಾಕೆ ಓದಿದ್ದೀರಿ? ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಆಪರೇಷನ್ ಮಾಡಿ ಜೀವ ಉಳಿಸೋಕ್ಕೆ ನೀವು ಓದಿದ್ದೀರಿ ಅಥವಾ ಕೊಲ್ಲಕ್ಕೆ ಓದಿದ್ದೀರಿ? ನೀವು ಗಲ್ಲಿಗೇರಿಸ್ಬೇಕು ಅವ್ರನ್ನ, ಶೂಟ್ ಎಟ್ ಸೈಟ್. 6 ಜನ ಅವ್ರು ಮೊದಲು ಕೊಂದು ಹಾಕಿ ಅಂತ ಹೇಳ್ತೀನಿ ನಾನು ಮೋದಿಯವರಿಗೆ. ಅವ್ರಿಗೆ ಜೈಲ್ ಕಳಿಸೋಬೇಡ, ಜೈಲು ಕಳಿಸಿ ಮತ್ತು ಕೋರ್ಟು ಕಚೇರಿ 10 ವರ್ಷಲೇ ಬಿರಿಯಾನಿ ಸಗಣಿ ತಿನ್ಕೊಂಡಿರ್ತಾರವ್ರು. ಸೊ ಇಂಥ ದ್ರೋಹಿಗಳನ್ನು ಮಟ್ಟ ಹಾಕೋಕ್ಕೆ ಶೂಟ್ ಅಟ್ ಸೈಟ್ ಒಂದೇ ಅಂತನ್ನುವಂಥದ್ದು. ಸರ್, ದೇಶದಲ್ಲಿ ಇಷ್ಟೊಂದು ಸಮಗ್ರವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಇದ್ರೂ RDX ಒಂದು ನುಸುಳಿ ಬರೋವಂಥ ಒಂದು ಇದು ರಕ್ಷಣಾ ವ್ಯವಸ್ಥೆ ವೈಫಲ್ಯವೇ? ನೋಡಿ, ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಅಲ್ಲಿಯ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ನೀವು ಹೊರಗಡೆ ಗಡಿ ರಕ್ಷಣೆಯಲ್ಲಿ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದ್ದೀರಿ, ಆದರೆ ಒಳಗಡೆ ಆಂತರಿಕ ರಕ್ಷಣೆಯಲ್ಲಿ ನಿಮ್ಮದು ಭಾಳಷ್ಟು ಲೋಪ ದೋಷಗಳು ಸಾಕಷ್ಟಿದ್ದಾವೆ. ಭಾಳ ಗಂಭೀರವಾಗಿ ತೋಡ್ಬೇಕು. ಎಷ್ಟು ಜನ ಸಾಯಬೇಕು? ಪಹಲ್ಗಾಮ್ದಲ್ಲಿ ಸತ್ತರು, ಈಗಿನ ದೆಹಲಿಯಲ್ಲಿ ಸತ್ತರು, ಇನ್ನೂ ಎಷ್ಟು ಜನರು ಕೊಲಾವ್ರಿದ್ದೀರಿ ನೀವು? ಆಂತರಿಕ ಸುರಕ್ಷೆ ಸಂಬಂಧಪಟ್ಟಾಗ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ಇಡೀ ರಾಜ್ಯದ ಎಲ್ಲ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ.